ಹೇಳ್ತಾರೆ ಒಬ್ಬ ಪತಿ ತನ್ನ ಹೆಂಡತಿಯ ಮಾಲೀಕನಾಗಲು ಹೋದರೆ ದೊಡ್ಡ ಬೆಲೆ ಕಟ್ಬೇಕಾಗುತ್ತೆ. ಅದ್ಯಾಕೆ? ಎಲ್ಲಾದ್ರೂ ಮದುವೆ ನಡೀತಾ ಇದ್ರೆ ಅಲ್ಲಿಗೆ ಹೋಗಿ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡಿ 10-20 ಲಕ್ಷದ ಗೌನ್ ಹಾಕೊಂಡು ಯಾರು ಓಡಾಡ್ತಾ ಇರ್ತಾರೆ, ಮಹಿಳೆಯರೋ ಪುರುಷರೋ? ಮತ್ತೆ ಅಲ್ಲಿ ಸತ್ಯ ಏನು ಅಂತಂದ್ರೆ, ನಾವು ಸ್ವೀಕರಿಸಬೇಕಾದ ಸತ್ಯವೇನು ಅಂತಂದ್ರೆ ಅದು ಪ್ರಾಮಾಣಿಕವಾಗಿ ಅಲ್ಲಿ ಸೇರಿರೋ ಬಹಳಷ್ಟು ಮಹಿಳೆಯರಲ್ಲಿ 10 ಲಕ್ಷದ ಗೌನ್ ಹಾಕಿರೋರಲ್ಲಿ 1 ರೂಪಾಯಿ ಕೂಡ ಅವರು ಸಂಪಾದಿಸಿರಲ್ಲ. 10 ಲಕ್ಷ ಅಂದ್ರೆ ನಾನು ಕಡಿಮೆನೆ ಹೇಳಿದ್ನೇನೋ. ಮತ್ತೆ ಅವಳ ಪತಿದೇವ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬಂದಿರೋದೇ ಅವಳನ್ನ ಬೋಗ್ಸೋ ಉದ್ದೇಶದಿಂದ. ಅವಳು 1 ರೂಪಾಯಿ ಕೂಡ ದುಡ್ದಿಲ್ಲ, ಆದ್ರೂ 20 ಲಕ್ಷದ ಗೌನ್ನ ಹಾಕೊಂಡು ಹೇಗೆ ತಿರುಗ್ತಿದ್ದಾಳೆ ನೀನು ಭೋಗ್ಸಿದ್ರಿಂದ? ಕೋಟಿ 2 ಕೋಟಿ ಕಾರ್ಗಳಿಂದ ಒಬ್ರು ಇಳಿತಾರೆ, ಅವರು ಜೀವನದಲ್ಲಿ 1 ರೂಪಾಯಿ ಸಂಪಾದಿಸಿರಲ್ಲ. ಈಗ ಹೇಳಿ ಯಾರು ಯಾರನ್ನ ಭೋಗಿಸ್ತಿದ್ದಾರೆ? ಯಾರ್ದಾದ್ರೂ ಮಾಲೀಕನಾಗೋದ್ರಿಂದ ತಪ್ಪಿಸ್ಕೊಳ್ಳಿ, ಯಾರ್ದಾದ್ರೂ ಗುಲಾಮರಾಗೋಕೆ ಬಯಸ್ದೇ ಇದ್ರೆ. ಮತ್ತೆ ಯಾರಿಗೆ ಮಾಲೀಕರಾಗ್ತಿರಲ್ಲ, ವಿಚಿತ್ರ ಅಸ್ತಿತ್ವದ ಆಟ ಏನು ಅಂತಂದ್ರೆ ಅವ್ರಿಗೆ ಗುಲಾಮರಾಗ್ಬಿಡ್ತೀರಾ. ಭೋಗಿಸೋ ಉದ್ದೇಶದಿಂದ ಯಾರ ಜೊತೆ ಸಂಬಂಧ ಬೆಳೆಸ್ತಿರಲ್ಲ ಅವರಿಗೆ ಸೇವಕರಾಗ್ಬಿಡ್ತೀರಾ.